ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಕೋರಿಂಗ್ ಪ್ಯಾಕೇಜನ್ನೇ ಕೊಡ್ತೀನಿ. ಬಟ್ ಆದರೂ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ 60 ಮಾರ್ಕ್ಸ್ನ ಬಹು ನಿರೀಕ್ಷಿತ ಪ್ರಶ್ನೆಗಳು ಅಂತಲೇ ಹೇಳ್ತಾ ಇದ್ದೀನಿ. ನಾನು ಎಲ್ಲವನ್ನೂ ಕವರ್ ಮಾಡಿದ್ದೀನಿ. LB ಮತ್ತು ಬ್ಲೂ ಪ್ರಿಂಟು 3 ಪಾರ್ಟ್ ವಿಡಿಯೋಗಳು ಬರ್ತವೆ. ಸೊ ಖಂಡಿತವಾಗಿ ನೋಡಿ, ಆರಾಮಾಗಿ ನಿಮ್ಮದು 70 ಅಬವ್ ಅಂತೂ ಆಗೇ ಆಗ್ತದೆ. ಓಕೆನಾ? ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದಕ್ಕಿಂತ ಮುಂಚೆ 50 ಅಂಕಗಳ ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ಹಾಕಿದ್ದೀನಿ, ಒಂದು ಮಾಡೆಲ್ ಕ್ವಶನ್ ಪೇಪರ್ ಹಾಕಿದ್ದೀನಿ, ಅದನ್ನು ತಪ್ಪದೇ ನೋಡಿ ಅಂತ ಹೇಳ್ತಾ ಇಂದು ರಾತ್ರಿ 9 ಗಂಟೆಗೆ ಈ ಸಮಾಜ ವಿಜ್ಞಾನದಲ್ಲಿ ಪ್ರಶ್ನೆಗಳ ಕುರಿತಾಗಿರ್ತಕ್ಕಂಥ ಲೈವ್ ಕ್ಲಾಸ್ ಇರ್ತದೆ. ತಾವುಗಳು ಕೂಡ ಬಂದು ಜಾಯ್ನ್ ಆಗಿ. ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ, ಆಮೇಲೆ ವಾಟ್ಸಪ್ ಗ್ರೂಪ್ ಚಾನಲ್ಗಳಲ್ಲಿ ಹಾಕ್ತಾರೆ, ಅವುಗಳ ಲಿಂಕನ್ನು ಕೊಡ್ತೀವಿ. ಸೊ ಎಲ್ಲರೂ ಕೂಡ ಕಮೆಂಟ್ ಮಾಡಿ, ವಿಡಿಯೋನ ಹೈಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡುವ. ಸೊ ಫಸ್ಟ್ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಮಾಡಿಕೊಡೋದು 1 ಮಾರ್ಕರ್ ಕ್ವಶನ್. ಓಕೆನಾ? 16 ಇದ್ದಾವೆ. ಸೊ ನಿಮಗೆ ಇಲ್ಲಾಂದರೆ 13ರಿಂದ 14 ಪ್ರಶ್ನೆಗಳಾದರೂ ಗ್ಯಾರಂಟಿಯಾಗಿ ಸಿಗ್ತವೆ. ಏನೋ ಒಂದೆರಡು ಪ್ರಶ್ನೆಗಳು ಏನಾಗ್ಬೋದಪ್ಪ ಅಂತಂದರೆ ಪಾಠದ ಮಧ್ಯದಿಂದ ಬರ್ಬೋದು. ಬಟ್ ಅದನ್ನು ಕೂಡ ನಾವು ಲೈವ್ ಕ್ಲಾಸಲ್ಲಿ ನಿಮಗೆ ಕವರ್ ಮಾಡಿ ಕೊಡ್ತೀವಿ. ಎಸ್, ನೋಡುವ ಪ್ರಶ್ನೆಗಳು ಉತ್ತರ ಸಹಿತ. ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ರಚನೆಗೆ ಅವಕಾಶ ಮಾಡಿದ ಶಾಸನ ಯಾವುದು? 1773ರ ರೆಗ್ಯುಲೇಟಿಂಗ್ ಶಾಸನ. ಸುಪ್ರಿಟೆಂಟ್ ಆಫ್ ಪೊಲೀಸ್ ಎಂಬ ಹೊಸ ಹುದ್ದೆಯನ್ನು ಸೃಷ್ಟಿಸಿದವನು ಯಾರು? ಲಾರ್ಡ್ ಕಾರ್ನ್ ವಾಲಿಸ್. ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಸಾಗಳಲ್ಲಿ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪಿಸಿದವರು ಯಾರು? ಲಾರ್ಡ್ ಡಾಲ್ ಹೌಸಿ. ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನು ಜಾರಿಗೆ ತಂದ ಶಾಸನ 1909ರ ಭಾರತೀಯ ಪರಿಷತ್ ಕಾಯ್ದೆ. ಇನ್ನು ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವನು ಲಾರ್ಡ್ ಕಾರ್ನ್ವಾಲಿಸ್. ಆಧುನಿಕ ಭಾರತದ ಶಿಕ್ಷಣದ ತಳಹದಿಯಾದ ವರದಿ ಯಾವುದು? ಮೆಕಾಲೆ ವರದಿ. ಇನ್ನು ಮೈಸೂರಿನ ರಾಷ್ಟ್ರಗೀತೆ ಕಾಯೋ ಶ್ರೀ ಗೌರಿಯನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಬಸಪ್ಪ ಶಾಸ್ತ್ರಿ. ಮೊದಲ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂತ ಕೇಳಿದರು? ಮದ್ರಾಸ್. ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೇರಿಸಿದ ಸ್ಥಳ? ನಂದಗಡ. ಪೋರ್ಟ್ ನೋವೆ ಕದನದ ವಿರಾಮ? ಬ್ರಿಟಿಷ್ ಹೈದರಿಂದ ಪರಾಭವ. ಬೆಂಗಳೂರು ಮೈಸೂರು ರೈಲು ಮಾರ್ಗ ನಿರ್ಮಿಸಿದ ಕೀರ್ತಿ ಯಾರಿಗೆ ಸಲ್ತದೆ? ನಾಲ್ವಡಿ ಕೃಷ್ಣರಾಜ ಒಡೆಯರು. ಮಹಾತ್ಮ ಗಾಂಧಿಯನ್ನು ರಾಜರ್ಷಿ ಅಂತ ಕರೆದದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಇನ್ನು ಮೈಸೂರು ಸಂಸ್ಥಾನದ ನವರಾತ್ರಿ ಉತ್ಸವವನ್ನು ಶ್ರೀರಂಗದಲ್ಲಿ ಪ್ರಾರಂಭಿಸಿದವರು ರಾಜ ಒಡೆಯರು. ವಿಶ್ವದ ಯಾವುದೇ ಬಣ್ಣಕ್ಕೆ ಸೇರದ ಇರುವ ನೀತಿಯನ್ನು ಏನಂತ ಕರಿತೀವಿ? ಆಲಿಪ್ತ ನೀತಿ ಇಸ್ ದ ರೈಟ್ ಆನ್ಸರ್. ಕದನ ಬಾಂಧವ್ಯೇತರ ಮೈತ್ರಿಕೂಟ ರಚಿಸಿಕೊಂಡ ರಾಷ್ಟ್ರಗಳ ಸರಿಯಾದ ಗುಂಪು? ಬ್ರಿಟನ್, ಫ್ರಾನ್ಸ್, ರಷ್ಯಾ. ಹಿರೋಸಿಮಾ, ನಾಗಾಸಾಕಿ ನಗರಗಳಿರೋದು ಜಪಾನ್ ದೇಶದಲ್ಲಿ. ಮೊದಲ ಮಹಾಯುದ್ಧ ಅಂತ್ಯಗೊಂಡ ಒಪ್ಪಂದ ವರ್ಸೈಲ್ ಒಪ್ಪಂದ. ವಿಶ್ವಸಂಸ್ಥೆ ಸ್ಥಾಪನೆಯಾದ ವರ್ಷ 1945. ವಿಶ್ವಸಂಸ್ಥೆ ಎಂಬ ಪದವನ್ನು ಚಾಲ್ತಿಗೆ ತಂದವನು ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ. ವಿಶ್ವಸಂಸ್ಥೆಯ ಮುಖ್ಯ ಕಚೇರಿಯ ಸ್ಥಳ ನ್ಯೂಯಾರ್ಕ. ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎನ್ನುವ ಮಾದರಿಯಲ್ಲಿರುವ ಅಂಗಸಂಸ್ಥೆ ಭದ್ರತಾ ಮಂಡಳಿ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ಇರುವ ಸ್ಥಳ ದಿ ಹೇಗ್. ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆಯಾದ ವರ್ಷ 1948. ಸಾರ್ಕ್ನ ಕೇಂದ್ರ ಕಚೇರಿ ಕಠ್ಮಂಡು. ಜಾಗತಿಕ ಸಂಸತ್ತು ಅಂತ ಕರೀತಕ್ಕಂಥ ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಅದು ಸಾಮಾನ್ಯ ಸಭೆ. ಇನ್ನು ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ಕಚೇರಿಯಲ್ಲಿದೆ ಜಿನಿವಾ. ಇನ್ನು ಅಸ್ಪೃಶ್ಯತೆ ಆಚರಣೆ ನಿಷೇಧಿಸುವ ವಿಧಿ 17. ಮಾನವ ಕುಲ ತಾನೊಂದೇ ಒಲಂ ಅಂತ ಹೇಳಿದವನು ಪಂಪ. ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಅಂತ ಹೇಳಿದವರು ಮಹಾತ್ಮ ಗಾಂಧೀಜಿ. ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತ ಮಾರ್ಪಾಡುಗೊಳಿಸಿದ ವರ್ಷ 1976. ಅಸ್ಪೃಶ್ಯತೆ ಆಚರಣೆ ಶಿಕ್ಷಾರ್ಹ ಅಪರಾಧ ಎಂದು ತಿಳಿಸುವ ಕಾಯ್ದೆ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ. ಇನ್ನು ಭಾರತದಲ್ಲಿ ಸ್ತರ ವಿನ್ಯಾಸ ವ್ಯವಸ್ಥೆಯನ್ನು ಈ ಕೆಳಗಡರಲ್ಲಿ ಗುರುತಿಸ್ತೀವಿ. ಜಾತಿ ಪದ್ಧತಿ. ಅಸ್ಪೃಶ್ಯತ ಅಪರಾಧಗಳ ಕಾಯ್ದೆ ಜಾರಿಗೆ ತಂದ ವರ್ಷ 1955. ಎಸ್. ಇನ್ನು ಮೌನ ಕಣಿವೆ ಆರಂಭವಾದ ರಾಜ್ಯ ಕೇರಳ. ಉತ್ತರ ಕನ್ನಡದ ಸಲ್ಯಾನಿ ಗ್ರಾಮದಲ್ಲಿ ನಡೆದ ಪರಿಸರ ಚಳವಳಿ ಅಪ್ಪಿಕೋ. ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ವಹಿಸಿದವರು ಮೇಧಾ ಪಾಟ್ಕರ್. ಡಾಕ್ಟರ್ ಶಿವರಾಮ್ ಕಾರಂತ್ ವಿರೋಧಿಸಿದ ಪರಿಸರ ಚಳವಳಿ ಕೈಗಾ ಅನುಸ್ಥಾವರದ ವಿರೋಧಿ ಚಳವಳಿ. ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ಸ್ಥಾಪಕರು ಪ್ರೊಫೆಸರ್ MD ನಂಜುಂಡಸ್ವಾಮಿ. ಏಪ್ರಿಲ್ ಮೇ ತಿಂಗಳಿನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬೀಳೋ ಮಳೆಗೆ ಕರೆದು ಕಾಲ ಬೈಸಾಖಿ. ಭಾರತದ ಹೆಬ್ಬಾಗಿಲಿನ ಅಂತ ಕರೀತಕ್ಕಂಥ ಬಂದರು ಮುಂಬೈ. ಭಾರತದ ಚಹದ ಬಂದರು ಕೋಲ್ಕತ್ತಾ. ಭಾರತದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ 44. ಇನ್ನು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಸ್ಥಾಪನೆಯಾದ ವರ್ಷ 1955. ಭಾರತದ ನೈಸರ್ಗಿಕ ಬಂದರು ವಿಶಾಖಪಟ್ಟಣಂ ಮುಖ್ಯ ನೈಸರ್ಗಿಕ ಬಂದರು. ಮಾರ್ಗಸೂಚಿ ಅಥವಾ ಪಾತ್ ಫೈಂಡರ್ ಅಂತ ಕರೆದು GPS. ಭಾರತದ ಪ್ರಥಮ ಉಕ್ಕಿನ ಕಾರ್ಖಾನೆ ಸ್ಥಾಪನೆಗೊಂಡದ್ದು ಕುಲ್ಕಿಯಲ್ಲಿ. ಭಾರತದ ಮ್ಯಾಂಚೆಸ್ಟರ್ ಅಥವಾ ಕಾಟನ್ ಪೊಲೀಸ್ ಅಂತ ಕರೆಯೋದು ಮುಂಬೈ ನಗರಿಗೆ ಅನ್ನೋದು ನೀವು ಗೊತ್ತಿರಬೇಕು.
ಇನ್ನು ಭಾರತದ ಸಿಲಿಕಾನ್ ಕಣಿವೆ ಅಂತ ಯಾವುದಕ್ಕೆ ಕರಿತೀವಿ? ಬೆಂಗಳೂರು. ಇಸ್ರೋ ಸ್ಥಾಪನೆಯಾದ ವರ್ಷ 1969. ಚಂದ್ರನ ದಕ್ಷಿಣ ಧ್ರುವದ ಬಳಿ ಬಾಹ್ಯಾಕಾಶ ನೌಕೆ ಇಳಿಸಿದ ಮೊದಲ ದೇಶ ಭಾರತ. ರಾಷ್ಟ್ರೀಯ ಆದಾಯಕ್ಕೆ ಪ್ರಾಥಮಿಕ ಒಲುಗದ ಕೊಡುಗೆ ಎಷ್ಟಿದೆ? ಅತ್ಯಂತ ಕಡಿಮೆ ಇದೆ. ಭಾರತದ ನೈಜ ಅಭಿವೃದ್ಧಿ ಅಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಅಂತ ಹೇಳಿದವರು ಮಹಾತ್ಮ ಗಾಂಧೀಜಿ. ಗ್ರಾಮಗಳ ಮೂಲಭೂತ ಸೌಕರ್ಯ ಅಭಿವೃದ್ಧಿಪಡಿಸಲಿರುವ ಯೋಜನೆ ಸುವರ್ಣ ಗ್ರಾಮೋದಯ ಯೋಜನೆ. ಗ್ರಾಮ ಸ್ವರಾಜ್ಯದ ಕಲ್ಪನೆ ನೀಡಿದವರು ಮಹಾತ್ಮ ಗಾಂಧೀಜಿ. ಭಾರತದಲ್ಲಿ ಹಣಕಾಸು ವರ್ಷ ಮುಕ್ತಾಯವಾಗುವುದು ಮಾರ್ಚ್ 31. ಕೇಂದ್ರ ಸರ್ಕಾರದ ಆಯವ್ಯಯವನ್ನು ಮಂಡಿಸುವರು ಕೇಂದ್ರ ಹಣಕಾಸು ಸಚಿವರು. ಉದ್ಯಮಶೀಲತೆಯ ಆಂಗ್ಲ ಪದವಾದ ಎಂಟ್ರಪ್ರೆನ್ಯೂರ್ ಪದ ಬಂದಿರೋದು ಫ್ರೆಂಚ್ ಭಾಷೆಯಿಂದ. ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ನೀಡಿದ ಮೊದಲ ಬ್ರಿಟಿಷ್ ಅಧಿಕಾರಿ ವಿಲಿಯಂ ಬೆಂಟಿಂಗ್. ಮಹಲ್ವಾರಿ ಪದ್ಧತಿಯನ್ನು ಪ್ರಯೋಗಿಸಿದವನು ಆರ್.ಎಂ. ಬರ್ಡ ಮತ್ತು ಜೇಮ್ಸ್ ಥಾಮ್ಸನ್. 1858ರಲ್ಲಿ ಭಾರತದ ಮೊದಲ ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ. ದಿವಾನಿ ಅದಾಲತ್ ಎಂದರೆ ನಾಗರಿಕ ನ್ಯಾಯಾಲಯಗಳು ಅಂತ ಅರ್ಥ. ಇನ್ನು ನೆಕ್ಸ್ಟ್, ಬ್ರಿಟಿಷರ ಕಾಲದಲ್ಲಿ ಭಾರತೀಯರಿಗೆ ಸೇನೆಯಲ್ಲಿ ಲಭಿಸುತ್ತಿದ್ದ ಅತ್ಯುನ್ನತ ಹುದ್ದೆ ಸುಬೇದಾರ. ಇನ್ನು ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಅಂತ ಹೇಳಿದವರು ಚಾರ್ಲ್ಸ್ ಮೆಟ್ಕಾಫಾ. ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ನೀಡಿದ ಕಾಯ್ದೆ 1935ರ ಕಾಯ್ದೆ. ಇನ್ನು ನಾಗರಿಕ ಸೇವಾ ಸಂಸ್ಥೆಯನ್ನು ಜಾರಿಗೆ ತಂದವರು ಸೇವಾ ವ್ಯವಸ್ಥೆ ಲಾರ್ಡ್ ಕಾರ್ನ್ವಾಲಿಸ್. ಭಾರತದ ಮೊದಲ ಬ್ರಿಟಿಷ್ ಗವರ್ನರ್ ವಾರ್ನ್ ಹೇಸ್ಟಿಂಗ್ಸ್. ಬನಾರಸ್ನಲ್ಲಿ ಸಂಸ್ಕೃತ ಕಾಲೇಜು ಪ್ರಾರಂಭಿಸಿದವರು ಜೋನಾಥನ್ ಡಂಕನ್. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು? ಮಂಗಳೂರು. ರಾಜಮುಡಿ ಕಿರೀಟವನ್ನು ಮೇಲುಕೋಟೆ ಚಲುವರಾಯನ ಸ್ವಾಮಿಗೆ ಅರ್ಪಿಸಿದವರು ರಾಜ ಒಡೆಯರು. ಎರಡನೇ ಆಂಗ್ಲೋ ಮರಾಠ ಯುದ್ಧದ ಒಪ್ಪಂದ ಮಂಗಳೂರು ಒಪ್ಪಂದ ಅನ್ನೋದು ಗೊತ್ತಿರಲಿ. ಇನ್ನು ಟಿಪ್ಪು ಸುಲ್ತಾನ್ ಯಾವ ವರ್ಷ ಮರಣ ಹೊಂದಿದ? 1799. ಕಿತ್ತೂರು ರಾಣಿ ಚೆನ್ನಮ್ಮನ ದತ್ತುಪುತ್ರ ಶಿವಲಿಂಗಪ್ಪ. ಕಿತ್ತೂರು ರಾಣಿ ಚೆನ್ನಮ್ಮನನ್ನು ಸೋಲಿಸಿದ ಬ್ರಿಟಿಷ್ ಅಧಿಕಾರಿ ಕರ್ನಲ್ ಡೀಕ್. ಸುರಪುರದಲ್ಲಿ ಬ್ರಿಟಿಷರ ವಿರುದ್ಧ ಬಂಡಾಯ ನಡೆಸಿದವರು ವೆಂಕಟಪ್ಪ ನಾಯಕ. ಮೈಸೂರು ಒಡೆಯರ ಅಂಶದ ಸ್ಥಾಪಕರು ಯದುರಾಯ. ಮೈಸೂರು ರಾಜಪ್ರತಿನಿಧಿ ಸಭೆಯನ್ನು ಯಾರು ಆರಂಭಿಸಿದರು? ದಿವಾನ್ ಸಿ ರಂಗಚಾರ್ಲು. ಅಭಿನವ ಕಾಳಿದಾಸ ಅಂತ ಪ್ರಸಿದ್ಧರಾದವರು ಬಸಪ್ಪ ಶಾಸ್ತ್ರಿ. ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ ಆರಂಭಿಸಿದ ದಿವಾನ ಕೆ ಶೇಷಾದ್ರಿ ಅಯ್ಯರ್. ಇನ್ನು ಮೈಸೂರಿನ ಕೊನೆಯ ಕಮಿಷನರ್ ಜೇಮ್ಸ್ ಗೋರ್ಡನ್. ಗೋಬೆಲ್ಸ್ ಎಂಬ ವಿಶೇಷ ಮಂತ್ರಿಯನ್ನು ಹಿಟ್ಲರ್ ಏಕೆ ನೇಮಿಸಿದ? ಜನಾಂಗೀಯ ದ್ವೇಷವನ್ನು ಬೆಳೆಸುವ ಉದ್ದೇಶದಿಂದ. ಇನ್ನು ಇಟಲಿಯ ಫ್ಯಾಸಿಸ್ಟ್ ಸರ್ವಾಧಿಕಾರಿ ಮುಸ್ಲೋನಿ. ತೀನ್ ಮೂರ್ತಿ ಭವನ್ ಎಲ್ಲಿದೆ? ದೆಹಲಿಯಲ್ಲಿದೆ. ರಷ್ಯಾ ಕ್ರಾಂತಿ ವರ್ಷ 1917. ನಾಜಿ ಪಕ್ಷಿ ಕಟ್ಟಿದವನು ಹಿಟ್ಲರ. ದತ್ತಿ ಸಮಿತಿಯ ಆಡಳಿತಕ್ಕೊಳಪಟ್ಟು ಸ್ವತಂತ್ರಗೊಂಡ ಕೊನೆ ಪ್ರದೇಶ ಪಲಾವು ಗಣರಾಜ್ಯ. ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಧಾನ ಕಚೇರಿಯ ಸ್ಥಳ ಇಟಲಿಯ ರೋಮಾ. ದ್ವಿತೀಯ ಮಹಾಯುದ್ಧದ ಬಳಿಕ ಮಕ್ಕಳ ಕ್ಷೇಮಾಭಿವೃದ್ಧಿಗಾಗಿ ಸ್ಥಾಪನೆಯಾದ ಸಂಸ್ಥೆ ಯುನಿಸೆಫ್. ರಾಷ್ಟ್ರಗಳ ಬ್ಯಾಂಕ್ಗಳಿಗೆ ಕೇಂದ್ರ ಬ್ಯಾಂಕ್ ಅಂತ ಯಾವುದನ್ನು ಕರಿತೀವಿ? IMF. ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಮಳೆ ಪಡೆಯದ ರಾಜ್ಯ ತಮಿಳುನಾಡು. ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವ ಅವಧಿ ಚಳಿಗಾಲ. ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾದ ಸ್ಥಳ ರಾಜಸ್ಥಾನದ ಗಂಗಾನಗರ. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಮೇಘಾಲಯ ರಾಜ್ಯದ ಮಾಸಿನ್ರಾಮ್. ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶ ರಾಜಸ್ಥಾನದ ರುಯ್ಲಿ. ಬ್ಯಾಂಕುಗಳ ಬ್ಯಾಂಕ್ ಅಥವಾ ಬ್ಯಾಂಕುಗಳ ತಾಯಿ ಅಂತ ಕರೆಯೋದು ರಿಸರ್ವ್ ಬ್ಯಾಂಕ್ ಈಸ್ ದಿ ರೈಟ್ ಆನ್ಸರ್. ಇನ್ನು ಜಿಲ್ಲಾ ಕೈಗಾರಿಕಾ ಕೇಂದ್ರ ಸ್ಥಾಪನೆ ವರ್ಷ 1978. ಆರ್ಥಿಕತೆ ಯಂತ್ರದಲ್ಲಿ ಅಗ್ನಿ ಬಿರಟೆಯಂತೆ ಯಾರು ಕಾರ್ಯನಿರ್ವಹಿಸ್ತಾರೆ? ಉದ್ಯಮಿ. ಭಾರತದಲ್ಲಿ ಕಡ್ಡಾಯವಾಗಿ ಈ ದಿನಾಂಕಕ್ಕೆ ಮೊದಲೇ ಆಯವ್ಯಯಕ್ಕೆ ಒಪ್ಪಿಗೆ ಪಡ್ತಾರೆ ಏಪ್ರಿಲ್ 1. ಭಾರತದ ಕೇಂದ್ರ ಬ್ಯಾಂಕುಗಳ ಬ್ಯಾಂಕ್ ಅಂತ ಕರೆಯೋದು RBI. ಇನ್ನು ರಾಷ್ಟ್ರೀಯ ಉಳಿತಾಯ ಪತ್ರ ಯಾರು ಕೊಡ್ತಾರೆ? ಅಂಚೆ ಇಲಾಖೆ. ಭಾರತದ ಪ್ರಾದೇಶಿಕ ಮತ್ತು ಸ್ವತಂತ್ರ GPS ಸಂಸ್ಥೆ ಹೆಸರು ನಾವಿಕಾ. ಜಗತ್ತಿನ ಅತಿ ಎತ್ತರದ ರಸ್ತೆ ಮಾರ್ಗ ಇರುವ ಸ್ಥಳ ಲಡಾಖ್ನ ಉಮ್ಲಿಂಗ್ಲಾ ಕಣಿವೆ. ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸ್ಥಾಪನೆ ವರ್ಷ 1988. ಇಸ್ರೋ ಕಚೇರಿ ಬೆಂಗಳೂರು. ಇಸ್ರೋದ ಮೊದಲ ಅಧ್ಯಕ್ಷರು ಡಾಕ್ಟರ್ ವಿಕ್ರಮ್ ಸಾರಾಭಾಯಿ. ಇನ್ನು ಕಿಸಾನ್ ವಿಕಾಸ್ ಪತ್ರಗಳನ್ನು ಯಾರು ಮಾರಾಟ ಮಾಡ್ತಾರೆ? ಅಂಚೆ ಕಚೇರಿಯವರು. ಯಾವ ಬ್ಯಾಂಕ್ ಖಾತೆಗಳಲ್ಲಿ ಬಡ್ಡಿ ದರ ಹೆಚ್ಚಿರ್ತದ? ನಿಶ್ಚಿತ ಠೇವಣಿ ಖಾತೆ. ಯೋಜನೇತರ ವೆಚ್ಚ, ರಕ್ಷಣಾ ವೆಚ್ಚ. ಭಾರತದಲ್ಲಿ ನಿರ್ಗಮನ ಮಾನ್ಸೂನ್ ಮಾರುತಗಳ ಅವಧಿ ಏನು? ಅಕ್ಟೋಬರ್ದಿಂದ ನವೆಂಬರ್. ಮಾರ್ಗಸೂಚಿ ಅಂತ ಕರೆಯಲ್ಪಡುವ ತಂತ್ರಜ್ಞಾನ GPS. 1857ರಲ್ಲಿ ಸ್ಥಾಪಿತವಾದ 3 ಹೊಸ ವಿಶ್ವವಿದ್ಯಾಲಯಗಳು ಕಲ್ಕತ್ತಾ, ಬಾಂಬೆ, ಮದ್ರಾಸ್. ಖಾಯಂ ಜಮೀನ್ದಾರಿ ಪದ್ಧತಿ ಯಾವಾಗ ಎಲ್ಲಿ ಜಾರಿ ಮಾಡಿದರು? 1793 ಬಂಗಾಲ ಬಿಹಾರ ಪ್ರಾಂತ್ಯದಲ್ಲಿ. ಮಹಲ್ ಅಂದರೆ ಏನು?
ತಾಲೂಕು ಅಂತ ಅರ್ಥ. ಸರ್ ಚಾರ್ಲ್ಸ್ ವುಡ್ ಆಯೋಗ ಯಾವ ವರ್ಷ ಶಿಫಾರಸು ನೀಡಿತು? 1854. ಎಸ್. ಇನ್ನು ಭಾರತದ ಸಂವಿಧಾನದ ರಚನೆಗೆ ಬುನಾದಿ ಹಾಕಿದ ಕಾಯ್ದೆ 1935ರ ಭಾರತ ಸರ್ಕಾರದ ಕಾಯ್ದೆ. ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಅವಕಾಶ ನೀಡಿದ ಶಾಸನ 1935ರ ಭಾರತ ಸರ್ಕಾರದ ಕಾಯ್ದೆ. ಅಟಾರ ಕಚೇರಿ ಆರಂಭಿಸಿದವರು ಚಿಕ್ಕದೇವರಾಜ ಒಡೆಯರು. ಪ್ರತ್ಯಕ್ಷ ತೆರಿಗೆಗಳು, ವರಮಾನ ತೆರಿಗೆ, ಆಮದು ಮತ್ತು ರಫ್ತು ತೆರಿಗೆ. ಭಾರತದಲ್ಲಿ ಬ್ಯಾಂಕುಗಳ ಎಲ್ಲ ಚಟುವಟಿಕೆ ನಿಯಂತ್ರಣ ಮಾಡುವ ಬ್ಯಾಂಕು RBI. ದಿನವೊಂದಕ್ಕೆ ಎಷ್ಟು ಬಾರಿಯಾದರೂ ಹಣ ತುಂಬಲು, ಹಣ ಪಡೆಯಲು ಸೂಕ್ತವಾದ ಖಾತೆ ಬ್ಯಾಂಕ್ ಖಾತೆ. ಯಾವ ಖಾತೆಗೆ ಬಡ್ಡಿ ನೀಡದೆ ಸೇವಾ ಶುಲ್ಕವನ್ನು ವಿಧಿಸ್ತಾರೆ? ಚಾಲ್ತಿ ಖಾತೆ. ಚಾರ್ಟರ್ ಕಾಯ್ದೆ ಮುಖ್ಯ ಉದ್ದೇಶ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪರವಾನಗಿಯನ್ನು ವಿಸ್ತರಣೆ ಮಾಡೋದು. ಮೊದಲ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣ ಆಸ್ಟ್ರಿಯಾದ ರಾಜಕುಮಾರ ಆರ್ಕ್ ಡ್ಯೂ ಫ್ರಾನ್ಸಿಸ್ ಫರ್ಡಿನಾಂಡ್ನ ಕಗ್ಗೊಲೆ. ಬೇಸಿಗೆಯಲ್ಲಿ ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತದಲ್ಲಿ ಉಷ್ಣಾಂಶ ಕಡಿಮೆ ಇರಲು ಕಾರಣ ದಕ್ಷಿಣ ಭಾರತ 3 ಕಡೆ ಸಾಗರಗಳಿಂದ ಆವೃತ್ತವಾಗಿ ಉಷ್ಣಾಂಶದಲ್ಲಿ ಇಳಿಕೆಯನ್ನು ಕಂಡುಬರ್ತದೆ. ಆಯವ್ಯಯ ಎಂದರೇನು? ಸರ್ಕಾರದ ಒಂದು ವರ್ಷದ ಆದಾಯ ಮತ್ತು ವೆಚ್ಚಗಳನ್ನು ಕುರಿತು ತಯಾರಿಸಿದ ಅಂದಾಜು ಪಟ್ಟಿ. ಭಾರತದಂಥ ಅಭಿವೃದ್ಧಿ ಹೊಂದಿರುವ ದೇಶಗಳ ಕೊರತೆ ಆಯವ್ಯಯವನ್ನೇ ಏಕೆ ಮಂಡಿಸುತ್ತವೆ? ವೆಚ್ಚವನ್ನು ಹೆಚ್ಚು ಮಾಡಿ ಆರ್ಥಿಕ ಅಭಿವೃದ್ಧಿ ಸಾಧಿಸಲು. ಜನರು ತಮ್ಮ ಒಡವೆ ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಸಂರಕ್ಷಿಸಲು ಬ್ಯಾಂಕ್ ಕೊಡುವ ಸೇವೆ ಭದ್ರತಾ ಕಪಾಟು. ATM, ಆಟೋಮೇಟೆಡ್ ಟೆಲ್ಲರ್ ಮಷಿನ್. ಭವಿಷ್ಯದ ಅವಶ್ಯಕತೆಗಳಿಗಾಗಿ ಪ್ರತಿ ತಿಂಗಳು ಹಣ ಠೇವಣಿ ಇಡಲು ಸೂಕ್ತವಾದ ಖಾತೆ ಆವರ್ತ ಠೇವಣಿ ಖಾತೆ. ಕ್ರಾಸ್ ಮಾಡಿದ ಚೆಕ್ಕಿನ ಅನುಕೂಲತೆ ಏನು? ಚೆಕ್ಕು ಯಾರ ಹೆಸರಿನಲ್ಲಿ ಇದೆಯೋ ಅವರ ಬ್ಯಾಂಕ್ ಖಾತೆಗೆ ಹಣ ಜಮಾ. ಬ್ಯಾಂಕ್ ಎಂದರೇನು? ಠೇವಣಿಗಳನ್ನು ಸ್ವೀಕರಿಸಿ ಆ ಠೇವಣಿಗಳನ್ನು ಸಾಲದ ರೂಪದಲ್ಲಿ ಬೇರೆ ಬೇರೆ ಸೇವೆಗಳಿಗಾಗಿ ಕೊಡುವ ಸಂಸ್ಥೆ. ಇಷ್ಟು 1 ಮಾರ್ಕರ್ ಕ್ವಶನ್ಸ್ ಇದ್ದಾವೆ. ಇನ್ನೂ ಕೊಡ್ತಾ ಹೋಗ್ತೀನಿ, ಬಟ್ ಇಷ್ಟು ನೋಡಿಕೊಂಡ್ರೆ ಸಾಕು, ಒಳ್ಳೆಯ ಅಂಕಗಳು ಸಿಗ್ತದೆ. ನೆಕ್ಸ್ಟ್ ವಿಡಿಯೋದಲ್ಲಿ 2 ಅಂಕ 3 ಅಂಕದ ವಿಡಿಯೋಗಳನ್ನು ತರ್ತೀನಿ. ಪ್ಲೀಸ್ ವಾಚ್ ಮಾಡಿ.